ಈ ರೈತ ಬಾಂಧವರೇ, ಇವತ್ತು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ದಿನ. ಸಾಕಷ್ಟು ಜನಗಳು ಕಾಸರಗೋಡು ಅವರು ಮತ್ತೆ ಸೊಸೈಟಿಯವರೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ರು. ಮತ್ತೊಬ್ರು ರೈತರು ಕುತೂಹಲಕ್ಕೆ ಫ್ಯಾಕ್ಟ್ರಿ ನೋಡ್ಲೇಬೇಕು ಅನ್ನೋ ಕಾರಣಕ್ಕೆ ರೈತರಿಂದ ಬೇರೆ ರೈತರಿಂದ ಬಾಯಿಂದ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಮಾರಾಟ ಮಾಡ್ತೀವಿ, ಹಣ ಇಸ್ಕೊಳ್ತೀವಿ ಎರಡನೇ ವಿಷಯ. ನಮಗೆ ದೂರದ ಬೇರೆ ರಾಜ್ಯದಿಂದ ಒಬ್ಬ ರೈತರು ನಮ್ಮನ್ನು ಹುಡುಕಿ ನಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ, ನಮ್ಮ ಉತ್ಪನ್ನ ತಗೊಂಡೋಗ್ತಾರೆ ಅಂದ್ರೆ ಅದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ. ದೂರದ ಕೇರಳ ರಾಜ್ಯದ ಕಾಸರಗೋಡಿನ ತಾಲೂಕಿನವರು ಬೆಳ್ಳೂರು ಗ್ರಾಮ ಪಂಚಾಯತಿಯವರು ಬೆಳಗಿನ ಜಾವ 3:15 ಹೊರಟು ಇಲ್ಲಿಗೆ ಬರಲೇಬೇಕು ಅನ್ನೋ ಕಾರಣಕ್ಕೆ ಈ ನಮ್ಮ ಹಳೆ ಮಹೇಂದ್ರ ಜೀಪು ಇದರಲ್ಲಿ ಬಹುಶಃ 85 ಮಾಡಲ್ ನಮ್ಮ ಸುತ್ತಮುತ್ತ ಎಸ್ಟೇಟ್ ಒಳಗೆ ಓಡಾಡಕ್ಕೆ ಇಟ್ಕೊಂಡಿರ್ತಾರೆ. ಇದನ್ನ ಲಾಂಗ್ ಜರ್ನಿ ಓಡಿಸೋ ತರಕ್ಕೆ 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸರ್, ನಿಮ್ದೊಂದು ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಉತ್ಪನ್ನಗಳು ನೋಡಿದ್ರಿ, ಮತ್ತೆ ನೀವೇನ್ ಕೃಷಿ ಮಾಡ್ತಾ ಇದೀರಾ ನಮ್ಮ ರೈತರಿಗೆ ಹೇಳಿ ಸರ್. ನನ್ನ ಹೆಸರು ವೆಂಕಪ್ಪ ಮಣಿ, ಮನೆ ಬೆಳ್ಳೂರು ಗ್ರಾಮ ಪಂಚಾಯತ್ ಬರ್ತದೆ. ನಾವು ಭತ್ತ, ಬಾಳೆ, ಒಳ್ಳೆ ಮೆಣಸು, ತೆಂಗು, ಅಡಿಕೆ ಇದು ನಮ್ಮ ಮೇನ್. ಮತ್ತೆ ನಾವು ಸೈಡ್ ಕೆಲವೆಲ್ಲ ಗಿಡಗಳು ಇರ್ತವೆ, ಮತ್ತೆ ಕೆಲವು ಹಣ್ಣಿನ ಗಿಡಗಳು, ಹೀಗೆಲ್ಲ ತರಕಾರಿ. ತೊಂಡೆ ಮಾಡ್ತೇವೆ, ಒಂದು 2 ದಿವಸಕ್ಕೊಮ್ಮೆ ಒಂದು 10 kg ಬರ್ತದೆ. ಹಾಗೆಲ್ಲ ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಏನು ಅಂದ್ರೆ ಈಗ ಅಲ್ಲಿ ಲೇಬರ್ ಪ್ರಾಬ್ಲಮ್ ಬಂದ ಕಾರಣ ಜಾನುವಾರು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ಕಳೆದ ವರ್ಷ 10 ಕರಿಬದನಗಳನ್ನು ಸೇಲ್ ಮಾಡಿದೆ. ನನಗೆ ಬೇಕಾದಷ್ಟು ಗೊಬ್ಬರ ಆಗ್ತಿತ್ತು. ಇನ್ನೇನೋ ಒಂದು 6-7 ಇದೆ. ಅದು ಇನ್ನೂ ಒಂದೊಂದೇ ಕಡಿಮೆ ಮಾಡುದು, ಯಾಕೆಂದ್ರೆ ಜನ ಇಲ್ಲ, ಹಿಂಡ್ಲಿಕ್ಕೆ ಜನ ಇಲ್ಲ, ತಿನ್ಲಿಕ್ಕೆ ಹಾಕಿ ಜನ ಇಲ್ಲ. ಮತ್ತೆ ಬಾಕಿದು ಬಾಚಟ್ಟಿಗೆ ಸಿಮೆಂಟ್ ಹಾಕಿದ ಹಟ್ಟಿದೆಯಲ್ಲ, ಗೊಬ್ಬರ ಎಬ್ಬಿಸ್ತೇವೆ ದಿವಸ. ಅದು ತೊಂದರೆ ಆಗುದಿಲ್ಲ. ಮತ್ತೆ ಗೊಬ್ಬರ ಗ್ಯಾಸು ನನಗೆ ಕಳೆದ ವರ್ಷ ಒಂದೇ ಒಂದು ಅಂಡೆ LPG ತರಲಿಲ್ಲ, ಫುಲ್ ಬರ್ತಿತ್ತು. ಈಗ ದನ ಕಡಿಮೆ ಆಗಿ ಇನ್ನೀಗ ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ಬೇಕಾಗ್ತದೆ. ಈಗ ಅಲ್ಲಿ ನಿಮ್ಮಲ್ಲಿ ಬೇವಿನ ಪುಡಿ ಸಿಗಲ್ವಾ ಸರ್? ಇಷ್ಟು ದೂರ ನಮ್ಮಲ್ಲಿ ಬೇವಿನ ಮರ ಆಗುದೇ ಇಲ್ಲ. ಅಲ್ಲ, ನಿಮ್ಮಲ್ಲಿ ಅಲ್ಲಿ ಯಾರು ಮಾರಲ್ವಾ ಲೋಕಲ್ ಅಲ್ಲಿ? ಬೇವಿನ ಹಿಂಡಿ ಬರ್ತದೆ, ಕಲಬೆರಕೆ. ಕಾಫಿ ಅದು ನೀರಲ್ಲಿ ಹಾಕಿದ್ರೆ ಕಾಫಿ ಸಿಕ್ಕ ಮೇಲೆ ಬರ್ತದೆ. ಮತ್ತೆ ಹುಣಸೆ ಬೀಜ ಇನ್ನೆಂತದೆಲ್ಲ ಇರ್ತದೆ ಅದರಲ್ಲಿ. ಹಾಗೆ ನಮಗೆ ಅದು ಸಿಗ್ತಾ ಇಲ್ಲ. ಬುದ್ಧಿ ಕೊಟ್ಟು ಅಂತ ತಗೊಳ್ಳಿಕ್ಕೆ ಮನಸ್ಸಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಏನ್ ಮಾಡ್ತಾರೆ ಅಂತ. ಹಾಗೆ ಮತ್ತೆ ಹರ್ಲಿ ನೀವು ಕಾಸ್ಟ್ ಕೇವಲ ಎಷ್ಟು ಗೋಣಿ ತಗೊಂಡ್ರಿ ಸರ್? ಕೆಜಿ ಬ್ಯಾಗಿಗೆ 1300-1400 ಬರ್ತದೆ ಹರ್ಲಿ. ಅದು ಅಷ್ಟು ಬೇವಿನ ಹಿಂಡಿ. ನಮಗೆ ಹಂದಿ ಕಾಟ ಇದೆ. ಮತ್ತೆ ಈ ಅಡಿಕೆ ಮರದ ಬೇರು ಆ ತುದಿ ಬೆಳ್ಳಗಿರ್ತದೆ, ಅದನ್ನು ಬೇರು ಹುಳ ತಿಂದು ಬಿಡ್ತದೆ. ಹಾಗೆ ಎಲೆ ಚಿಪ್ಪಿ ರೋಗ, ಹಳದಿ ರೋಗ ಇದೆಲ್ಲ ಬರ್ತದೆ. ಹಾಗೆಲ್ಲ ಇದನ್ನು ಹಾಕಿ ನಾವು ನೋಡುವ. ಎಷ್ಟು ಗೋಣಿ ತಗೊಂಡ್ರಿ ಸರ್? 14 ಗೋಣಿ. 14 ಗೋಣಿ ತಗೊಳಕ್ಕೆ ಕೇರಳದ ಕಾಸರಗೋಡಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಭವಿಷ್ಯ ಅವ್ರಿಗೆ ಒಂದು 5,500-6,000 ರೂಪಾಯಿ ಡೀಸೆಲ್ ಖರ್ಚೆ ಬಂದಿರತ್ತೆ. ಇದು ಒಂದು 12-13 ಮೈಲೇಜ್ ಕೊಟ್ರೆ ಹೆಚ್ಚು ಅಲ್ವಾ ಸರ್? ಇದು 14 ಗೋಣಿ ತಗೊಳ್ಳೋದಕ್ಕೆ ಅಷ್ಟು 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಅಂದ್ರೆ ಈಗ ನಾವು ಮಾರಾಟ ಮಾಡಿದ್ವಿ 14 ಚೀಲ ಅನ್ನೋದಕ್ಕಿಂತ ಅಷ್ಟು ದೂರಿಂದ ಬಂದು ತಗೊಳ್ತೀರಲ್ಲ ನಮ್ಮ ಉತ್ಪನ್ನ ಅನ್ನೋದು ನಮ್ಗೆ ಹೆಮ್ಮೆ ವಿಷಯ, ಖುಷಿ ಆಗುತ್ತೆ ಸರ್. ಅದು ಬಳಸಿದ ನಂತರ ಮತ್ತೆ ರಿಸಲ್ಟ್ ಅನ್ನ ವಾಪಸ್ ಇನ್ನೊಂದ್ಸಲ ತಮ್ಮ ಹತ್ರ ಬಂದು ನಾನೇ ಖುದ್ದು ಬಂದು ತಮ್ಮ ಹತ್ರ ಮತ್ತೊಂದು ವಿಡಿಯೋ ಮಾಡ್ತೀನಿ ಸರ್. ಅಲ್ಲಿದ್ದು ರಿಸಲ್ಟ್ಸ್ ಏನಾಗಿದೆ, ಯಾವ್ಯಾವ್ದಕ್ಕೆ ಬಳಸಿದೀರಾ ಅದನ್ನ ಖುದ್ದಾಗಿ ನಾನೇ ಬಂದು ಒಳ್ಳೆ ಮೆಣಸು, ತರಕಾರಿ ಮೇನ್ ಹಾಗೆ ಸರ್. Yeah.